ಒಂದು ಮನಿ ಇತ್ತು, ಬಹಳ ದೊಡ್ಡ ಶ್ರೀಮಂತನ ಮನಿ. ಆ ಮನಿ ಒಳಗ ಒಬ್ಬ ಕೆಲಸ ಮಾಡ್ತಿದ್ದ, 200 ರೂಪಾಯಿ ತಿಂಗಳ. ಹಿಂಗ ಕೆಲಸ ಮಾಡ್ಬೇಕಾದ್ರ ಒಂದು ದಿನ ಕಳ್ಳ ಅವನಿಗೆ ಬಂದು ಕರೆದು ಹೇಳ್ದ, ನೀನ್ ಈ ಮನ್ಯಾಗ ಎಷ್ಟು ವರ್ಷ ಆತು ದುಡ್ಯಾಕತ್ತಿ? ಅವ ಅಂದ, ನಾನು ಸುಮಾರು ಒಂದು 8 ವರ್ಷದಿಂದ ದುಡ್ಯಾಕತ್ತೀನ್ರಿ ಅಂದ. ಕಳ್ಳ ಅಂದ, ನಿನಗ ನಾನು 8 ವರ್ಷ ಆಗುವಷ್ಟು ರೊಕ್ಕ ಬರೀ ಒಂದ ದಿವ್ಸನ್ಯಾಗ ಕೊಡ್ತೀನಿ, ನೀನು ಬಹಳ ಸಣ್ಣ ಕೆಲಸ ಮಾಡ್ಬೇಕು ನನಗಂದ. ಎಷ್ಟು ಕೊಡ್ತೀರಿ ನನಗಂತೀವ ಕೆಲಸ ಮಾಡವ. ಅವ ಅಂದ, ನಾನು ನಿನಗೆ 1 ಲಕ್ಷ ರೂಪಾಯಿನ ಕೊಡ್ತೀನಿ. ಬಹಳ ಸಣ್ಣ ಕೆಲಸ ಮಾಡ್ಬೇಕು, ಸುಮ್ಮ ಒಂದು 10 ಸೆಕೆಂಡಿನ ಕೆಲಸ ಅದು. ಏನ್ ಮಾಡ್ಬೇಕು ಹೇಳ್ರಿ, ನನಗೆ ರೊಕ್ಕ ಕೊಡ್ರಿ, ನಾನು ಮಾಡ್ತೀನಿ ಅಂತ. ಏನಿಲ್ಲ, ನೀ ರಾತ್ರಿ ಮಕ್ಕೊಂಡಾಗ ಹಿತ್ತಲ, ಏನ್ ದಡ್ಡಿ ಅಂತ ಕರಿತೀವಲ್ಲ, ಮನಿ ಹಿಂದಿನ ಬಾಕ್ಲ, ಅದ್ರ ಬಾಕ್ಲ ಸಡಲಿಕೆ ಮಾಡಿ ನೀ ಹೋಯ್ಬಿಡು ಸಾಕು. ಇಷ್ಟ ಮಾಡ್ಬಿಟ್ರೆ ನಿನಗೆ ನಾ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ. ಇಷ್ಟ ಕೆಲಸ ರೀ, ಆಗಲ್ರಿ ಅಂತಂದ್ರ ರಾತ್ರಿ ಮಾಲಕ್ ಊಟ ನೀಡಿ ಅವನಿಗೆ ಹಾಸಿಗೆ ವ್ಯವಸ್ಥೆ ಮಾಡಿ ಅವನಿಗೆ ಮಲಗಿಸಿ ಇವ ಹೋಗಬೇಕಾದ್ರೆ 1 ಲಕ್ಷ ರೂಪಾಯಿ ಕೆಲಸ. ಹಿಂಗ ಅದೇನು ಚಿಲಕ ಇರ್ತದಲ್ಲ, ಕೊಂಡಿ ಅಂತೀವಲ್ಲ, ಸೌಂಡ್ ಆಗ್ತದ ಬಾ ಅಂತಂದ ಆ ಚಿಲಕ ತೆಗೆದು ಇವ ಮನಿಗ್ ಹೋಗಿಬಿಟ್ಟ. ರಾತ್ರಿ 12 ಆಯ್ತು. ಬಹಳ ವಜ್ರ ವೈಡೂರ್ಯದಿಂದ ತುಂಬಿರುವಂತಹ ಮನಿ. ಕಳ್ಳ ಹಿಂದಿನ ಬಾಗಿಲ ಒಳಗ್ ಹಾಸಿ ಬಂದ, ಬಾಗ್ಲ ತೆಗೆದು ನೋಡ್ತಾನ, ಆ ಬಾಗ್ಲದ ಮುಂದೆ ಒಂದು ನಾಯಿ ಕೂತಿತ್ತು. ಯಾರೋ ಹೊಸ್ತಾಗಿ ಬಂದ್ರ ನಾಯಿ ಏನ್ ಮಾಡ್ತಾವ, ಬಾಗ್ಲ ಮುಂದೆ ಸಾಹುಕಾರ ಸಾಕಿರುವಂತಹ ನಾಯಿ ಕುಂತಿತ್ತು. ಇವ ಬಂದ, ಗುರ್ರಂತ, ಸುಮ್ ಕುಂದ್ರು, ನಿನಗೆಷ್ಟು ರೂಪಾಯಿ ಬೇಕಂದವ. ಮತ ಗುರ್ರಂತ ಅವನ ಕಡೆ ಒಂದು ಬಿಸ್ಕಿಟ್ ಇತ್ತು, ಬಿಸ್ಕಿಟ್ ಒಗದ. ಬಿಸ್ಕಿಟ್ ಅನ್ನ ಮೂಸ್ ನೋಡಿ ಮತ ಅವನಿಗೆ ಗುರ್ರ ಅಂತ, ನಿನಗೆ ಬಂಗಾರ ಬಿಸ್ಕಿಟ್ ಕೊಡ್ತೀನಿ ತಗೋ ಅಂತ ನಾಯಿಗೆ ಬಂಗಾರ ಬಿಸ್ಕಿಟ್ ಒಗದ. ಮತ ಗುರ್ರ ಅಂತದ್ದು. ಬಂಗಾರ ಬಿಸ್ಕಿಟ್ ಒಗದ್ರು ನೀ ಯಾಕೆ ಸುಮ್ಮ ಕುಂದ್ರವಲ್ಲಪ್ಪ, ನಾಯಿ ನನಗ್ಯಾಕ ಗಂಟು ಬಿದ್ದಿ? ಎಂತಹ ಜ್ಞಾನ ಇರುವಂತಹ ಮನುಷ್ಯ ಸುಮ್ಮ 1 ಲಕ್ಷ ರೂಪಾಯಿ ಕೊಟ್ಟಿನಂದ್ರ ಸರ್, ನಾನು ನಿನಗ್ ಬಂಗಾರದ ಬಿಸ್ಕಿಟ್ ಕೊಡಾಕತ್ತೀನಲ್ಲ, ನೀನ್ ಯಾಕೆ ಸುಮ್ಮ ಕುಂದ್ರವಲ್ಲಿ ಅಂದಾಗ ನಾಯಿ ಕಿಮ್ಮತ್ತಿನ ಮಾತು ಹೇಳ್ತದ್ದು. ನಾಯಿ ಅಂತೂ, ಲಂಚ ತಗೊಂಡು ಕೆಲಸ ಮಾಡಾಕ ನನ್ನ ಮನಸ ಮಾಡ್ಯಾನ ಅಂತ. ನಿಮ್ಮಂಗ ಲಂಚ ತಗೊಂಡು ಕೆಲಸ ಮಾಡಾಕ ನನ್ನೇನ್ ಮನಸ ಮಾಡಿರನು? ಮನೆ ಕಾಯುವಂತ ಶ್ವಾನ ನಾನು. ನನ್ನ ಮಾಲಕ್ ನನಗೆ ಊಟ ಹಾಕ್ತಾನಂತಂದ್ರ ಅವನಿಗೆ ಚಿರಋಣಿ ಆಗಿರ್ಬೇಕು. ನೀನ್ ಹೆಂಗ ನನ್ನ ಮುಂದೆ ಕಳು ಮಾಡಿ ನೋಡ್ತಿ ಅಂತ ಸುಮ್ಮ ಒಂದು ನಾಯಿ ಈ ಮಾತನ್ನ ಹೇಳ್ತದಂದ್ರ, ಮತ್ತು ಮನುಷ್ಯರು ನಾವು ಯಾವ ದುಶ್ಚಟಕ್ಕ ದ್ವೇಷಕ್ಕ ಗುರಿಯಾಗಿವಿ ಒಂದು ಕ್ಷಣ ಯೋಚನೆ ಮಾಡ್ತೀವಿ. ಬದುಕು ಇದ್ದಾಗ ಪ್ರೀತಿಯಿಂದ ಬದುಕುವಂತಹ ಕೆಲಸ ಮಾಡಿ. ಎಂತಹ ಕೆಲಸ ಮಾಡಬೇಕು ಅಂತಂದ್ರ ಬಹಳ ಸರಳ. ನೀನು ಎಷ್ಟೇ ಗಳಿಸು, ಆಸ್ತಿ ಅಂತಸ್ತು, BMW, ಐಫೋನ್, ದುನಿಯಾ ಗಳಿಸಿದ್ದನ್ನ ನಿನ್ನ ಒಳಗನೆ ಇಟ್ಕೊಂಡೆ ಅಂದ್ರ ಸತ್ ಮ್ಯಾಗ ನಿನಗೆ ಯಾರು ನೆನೆಸುದಿಲ್ಲ. ಗಳಿಸಿದ್ದನ್ನ ನಿನ್ ಕಡೆನೆ ಇಟ್ಕೊಂಡೆ ಅಂದ್ರ ಸತ್ ಮ್ಯಾಗ ನಿನಗೆ ಯಾರು ನೆನೆಸಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ತಿಂಗಳ 10,000 ಪಗಾರ ಇರ್ಲಿ, ಬರುವಂತಹ ರೊಕ್ಕದೊಳಗ ಸ್ವಲ್ಪ ಸಮಾಜಕ್ಕೆ ಬಳಸಿದ್ರ ಸತ್ ಮ್ಯಾಗು ನಿನ್ನ ಹೆಸರು ಇರ್ತದ. ಅಂತ ಕೆಲಸ ಮಾಡಬೇಕು. ಎಂತಹ ಕೆಲಸ ಮಾಡ್ಬೇಕಂದ್ರೆ ಇವತ್ತ ನಮ್ಮ ದಣಿಯರು ಮತ್ತು ಕೂಚ್ಬಾಳ್ಗೌಡರು ಮಾಡಕತ್ತಾರಲ್ಲ, ಅಂತ ಕೆಲಸ ಮಾಡ್ಬೇಕು. ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನ ಇವರೆಲ್ಲ ಮಾಡ್ಕೊಂತ ಬಂದ್ರು. ನಾವು ನೋಡಿದ್ವಿ, ಪಾಪ ಮೊದಲು 1.5 ತಿಂಗಳಿಂದ ಕಿಟ್ ಆಹಾರ ಪೊಟ್ಟಣವನ್ನು 1,700 ದಿವಸಕ್ಕೆ ಹಿಂಗ್ ಕೊಟ್ರು. ಅವ್ರ ಟೀಮ್ ಎಲ್ಲ ಬಹಳ ಚಲೋ ಇತ್ತು. ಅಭಿಮಾನಿ ಬಳಗ ಅಂತಂದ್ರೆ ನಾವು ನೆನಪಿಸ್ಕೋಬೇಕು. ಅಭಿಮಾನಿ ಬಳಗ ಅಂತಂದ್ರೆ ನಾವ್ ಹೇಳ್ತೀವಲ್ಲ, ಅಂಚಿ ಬಟ್ ಹಾಕೊಳ್ಳುದು, ಅವ್ನ್ ಮೂರ್ತಿ ಮಾಡಿ ಹಾಲಿನ ಅಭಿಷೇಕ ಮಾಡುದು, ಹಾಲ್ ತಂದು ಪ್ಯಾಕೆಟ್ ಹೊಡೆದಿಂಗ್, ಇಂಥವರಿಗೆ ಅಭಿಮಾನಿಗಳಂತ ಕರೆಯೋದಿಲ್ಲ. ಈ ಕಾರ್ಯಕ್ರಮ ಯಾವುದಕ್ಕೆ ಸಾಕ್ಷಿ ಆಗ್ತದಂದ್ರ, ಯಾವುದಕ್ಕೆ ಅಭಿಮಾನಿ ಬಳಗ ಅಂತ ಕರೀತಾರಂದ್ರ, ಯಾರು ಆತನ ಹೆಸರ ಮ್ಯಾಗ ಬಡವರ ಹೊಟ್ಟೆ ತುಂಬಿಸುವಂತ ಕೆಲಸ ಯಾರು ಮಾಡ್ತಾರಲ್ಲ ಅವರಿಗೆ ಅಭಿಮಾನಿ ಬಳಗ ಅಂತ ಕರೀತಾರ. ಅಂತಹ ಅಭಿಮಾನಿ ಬಳಗ ನಮ್ಮ ಪ್ರಭುಗೌಡರಿಗೆ, ದೇಸಾರಿ ಮತ್ತು ನಮ್ಮ ಕೂಚ್ಬಾಳವರಿಗೆ ಸಿಕ್ಕಿರುವಂತಹ ಬಹುತೇಕ ಅವರೆಲ್ಲ ಭಾಗ್ಯಶಾಲಿಯರು. ಇಲ್ಲಿ ಕುಂತಿರುವಂತ ನೀವೆಲ್ಲರೂ ನಮ್ಗ ಕಾಣುವಂತಹ ರಿಯಲ್ ಹೀರೋಗಳು. ನಿಮ್ಗೆಲ್ಲರಿಗೂ ಆ ಕಾಸ್ಕತನ ವಿರಕ್ತನ ಆಶೀರ್ವಾದ ಸದಾ ಇದ್ದೇ ಇರ್ಲಿ ಅಂತ ಹೇಳ್ತಾ, ಹುಣಸಗಿ ಒಳಗೊಂದು ಸಣ್ಣ ಕಾರ್ಯಕ್ರಮ ಇರೋದ್ರಿಂದ ನಾನು ಅಲ್ಲಿ ಹೋಗ್ಬೇಕಾಗಿದೆ. ಬಹಳಷ್ಟು ಆತ್ಮೀಯರಿಬ್ರು, ನಾನು ಅವರು ರಾಜಕೀಯ ಧುರೀಣರು, ಅವರೊಬ್ರು ಬಿಜೆಪಿ ರಾಜ್ಯಾಧ್ಯಕ್ಷರು, ಇನ್ನೊಬ್ರು ಮಾಜಿ ಉಪಾಧ್ಯಕ್ಷರು ಅಂತಂದ್ರೆ ಅವ್ರ ಮಠಕ್ಕೆ ಬಂದಿಲ್ಲ. ಅವ್ರು ಯಾವಾಗ ಮಠಕ್ಕೆ ಬಂದ್ರು ಅಂದ್ರೆ ನಾವೆಲ್ಲರೂ ಕಾಸ್ಕತನ ಭಕ್ತರು, ನಿಮ್ಮ ಸೇವಾಗ ನಾವು ಸದಾ ಸಿದ್ಧ ಇದೀವಿ ಅಂತ ಮಠಕ್ಕೆ ಬಂದಿದ್ರು ಅಂತಂದೇನೆ ಎಲ್ಲ ಪರಮ ಪೂಜ್ಯರವರ ಪ್ರೀತಿಗೆ ಹೋಗೊಟ್ಟು ಬಂದಿದ್ದಾರೆ.